ಯೇಸುವಿಗೆ ಸ್ತೋತ್ರ. ಇಂದು 27 ಆಗಸ್ಟ್ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ರಿಂದ 34 ವಾಕ್ಯ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಕೆಲವು ಸಾರಿ ನೀವು ನಿಂದೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದಲ್ಲದೆ, ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಇಬ್ರಿಯ ಗ್ರಂಥಕರ್ತವು ಯಹೂದ ಕ್ರೈಸ್ತರಿಗೆ ತಾವು ಆರಂಭ ಘಟ್ಟಗಳಲ್ಲಿ ಅನುಭವಿಸಿದ ಪೀಡನೆಗಳ ಕುರಿತಾಗಿ ಎಳೆಯಾಗಿ ನೆನಪಿಗೆ ತರುವವನಾಗಿದ್ದಾನೆ. ಮೊದಲನೆಯ ಶತಮಾನದ ಆರಂಭ ಕಾಲದಲ್ಲಿ ಯಹೂದ್ಯ ಕ್ರೈಸ್ತರನ್ನು ನಜರಾಯರು ಎಂದು ಕರೆಯುತ್ತಿದ್ದರು ಹಾಗೂ ಇದು ಒಂದು ಆಂತರಿಕ ಪಂಥವಾಗಿ ನೋಡಿದರು. ಆರಂಭದಲ್ಲಿ ಯಹೂದ್ಯ ಕ್ರೈಸ್ತರು ನಿಷ್ಠಾವಂತ ಯಹೂದ್ಯರಾಗಿಯೇ ಬಾಳ್ವೆಯನ್ನು ಮಾಡುವವರಾಗಿದ್ದು, ಯೆರೂಸಲೇಮಿನಲ್ಲಿದ್ದ ದೇವಾಲಯಕ್ಕೆ ಹೋಗುವವರು, ಸಬ್ಬತ್ ಇತ್ಯಾದಿ ಆಚರಣೆಗಳಲ್ಲಿ ಭಾಗಿಗಳಾಗುವವರು ಆಗಿದ್ದರು. ಉದಾಹರಣೆಗೆ, ಪೌಲನು ತನ್ನ 3ನೆಯ ಸುವಾರ್ಥ ಪ್ರಯಾಣದ ತರುವಾಯ ಸಾಧ್ಯವಾದರೆ ಪಂಚಾಶತಮ ದಿವಸದ ಹಬ್ಬಕ್ಕೆ ಯೆರೂಸಲೇಮಿನಲ್ಲಿರಬೇಕೆಂದು ಅವಸರ ಪಡುತ್ತಿದ್ದನು. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 16ನೇ ವಾಕ್ಯ. ಯೆರೂಸಲೇಮಿನಲ್ಲಿ ಯೇಸುವನ್ನು ನಂಬಿದ್ದ ಯಹೂದ್ಯರು ಸಾವಿರಾರು ಮಂದಿ ಇದ್ದು, ಅವರೆಲ್ಲರೂ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಗಳಾಗಿದ್ದರು. ಅಪೊಸ್ತಲರ ಕೃತ್ಯ 21:20. ಯೆರೂಸಲೇಮಿಗೆ ಬಂದ ಪೌಲನು ವೃತ ಹಿಡಿದ ಇತರೆ 4 ಮಂದಿಯವರೊಂದಿಗೆ ತನ್ನನ್ನು ಶುದ್ಧ ಮಾಡಿಕೊಂಡು ತಮ್ಮ ವೃತದ ದಿನಗಳು ತೀರಿದ ತರುವಾಯ ದೇವಾಲಯದೊಳಗೆ ಹೋದನು. ಅಪೊಸ್ತಲರ ಕೃತ್ಯ 21:17ರಿಂದ 26ರಲ್ಲಿ ಇದರ ಪೂರ್ಣ ಚಿತ್ರಣವನ್ನು ಕಾಣಬಹುದು. ಆದರೆ 1ನೇ ಶತಮಾನದ ಮಧ್ಯಭಾಗಕ್ಕೆ ಬಂದಾಗ ರೋಮ್ ಪಟ್ಟಣವು ಬೆಂಕಿಗೆ ಆಹುತಿಯಾದಾಗ ನೀರೋ ಚಕ್ರವರ್ತಿಯು ತನ್ನ ಆಡಳಿತದ ನ್ಯೂನತೆಯನ್ನು ಮರೆಮಾಡುವುದಕ್ಕಾಗಿ ರೋಮ್ ಪಟ್ಟಣಕ್ಕೆ ಬೆಂಕಿಗೆ ಕಾರಣ ಕ್ರೈಸ್ತರೆಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ, ಇದರ ಫಲವಾಗಿ ಸಾವಿರಾರು ಯಹೂದ ಕ್ರೈಸ್ತರು ಕ್ರೂರವಾದ ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂದಿತ್ತು. ಅನೇಕರು ತಮ್ಮ ಪ್ರಾಣವನ್ನು ಕಳಕೊಂಡರು. ಹೀಗೆ ಆದಿಮ ಸಭೆ ಪೀಡನೆಗಳ ಸರಮಾಲೆಯ ಮೂಲಕ ಹಾದು ಹೋಗುತ್ತಿದ್ದ ಕಾಲಗಳಾಗಿತ್ತು. ಪಂಚಾಶತಮ ದಿನದಂದು ಪೇತ್ರನ ಮೂಲಕ ಸುವಾರ್ತೆಯನ್ನು ಕೇಳಿಸಿಕೊಂಡ ಯಹೂದ್ಯರು ಆಧ್ಯಾತ್ಮಿಕವಾದ ಜ್ಞಾನೋದಯ ಹೊಂದಿದವರಾಗಿ, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಿದರು. ಅವರೆಲ್ಲರೂ ತಮ್ಮ ಪಾಪಗಳ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಅಪೊಸ್ತಲರ ಕೃತ್ಯ 2:41ರಿಂದ 42. ಇಬ್ರಿಯ ಗ್ರಂಥಕರ್ತವು ಯಹೂದ ಕ್ರೈಸ್ತರಿಗೆ ಇವೆಲ್ಲವುಗಳನ್ನು ಮತ್ತೊಂದು ಆವರ್ತಿ ನೆನಪಿಸುವವನಾಗಿದ್ದಾನೆ. 2 ಕೊರಿಂಥ 4:18ರಲ್ಲಿ ಪೌಲನು ಬರೆದಿರುವಂಥದ್ದು, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥವುಗಳನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವೂ ಇರುವುದು. 1ನೇ ಶತಮಾನದ ಕ್ರೈಸ್ತರ ನಿರೀಕ್ಷೆ ನಿತ್ಯತ್ವವಾಗಿತ್ತು. ಪ್ರಿಯರೇ, ಇಂದು ಅನೇಕ ಕ್ರೈಸ್ತ ಸಂಘಟನೆಗಳು ವಿದೇಶಗಳಿಂದ ದೇಣಿಗೆಯನ್ನು ಸ್ವೀಕರಿಸಿ ಅದನ್ನು ತಕ್ಕದಾದ ಉದ್ದೇಶಗಳಿಗೆ ಉಪಯೋಗಿಸದೆ ತಮ್ಮ ಸ್ವಾರ್ಥಪರ ಲಾಭಕ್ಕಾಗಿ ಬಳಕೆ ಮಾಡಿ ಈಗ ತಾವು ಅನ್ಯಾಯವಾಗಿ ಸಂಪಾದಿಸಿರುವುದು ಕೈತಪ್ಪಿ ಹೋಗುತ್ತದೆ ಎಂಬ ಭಯದಿಂದ ಪರಿತಪಿಸುತ್ತಿದ್ದಾರೆ.
ಆದಿಮ ಕ್ರೈಸ್ತ ಸಭೆಯವರು ತಮಗೆ ಉತ್ತಮವಾಗಿರುವ ಸ್ಥಿರವಾಗಿರುವ ನಿತ್ಯತ್ವ ಉಂಟೆಂದು ಈ ಲೋಕದ ಸಂಪತ್ತನ್ನು ಬಿಟ್ಟುಕೊಟ್ಟರೆ ಈ 21ನೇ ಶತಮಾನದ ಕೆಲವು ಸುಳ್ಳು ಕ್ರೈಸ್ತರು ಇದುವರೆಗೂ ಅನ್ಯಾಯವಾಗಿ ಸಂಪಾದಿಸಿರುವುದನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳುವ ಧಾವಂತದಲ್ಲಿದ್ದಾರೆ. ಕಾರಣ ಇವರಿಗೆ ನಿತ್ಯತ್ವದ ಕುರಿತಾಗಿ ಯಾವ ನಿರೀಕ್ಷೆಯೂ ಇಲ್ಲ. ಪ್ರೀತಿಯ ಕ್ರೈಸ್ತರೇ, ನಾವು ಯಾವ ಗುಂಪಿಗೆ ಸೇರಿದವರಾಗಿದ್ದೇವೆ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.